ನಿನ್ನ ಅಲ್ಲ ನೀನಾ? ಇನ್ಯಾರು? ನೀನು ಗಂಡ ಕುಳ್ಳ. ಎಂಟಿ ಬಟ್ಟೆ ಬದಲಾಯಿಸ್ತಾ ಇದ್ರೆ ಕದ್ದು ಮುಚ್ಚಿ ನೋಡ್ತಾರ, ನಾಚಿಕೆ ಆಗಲ್ಲ? ಆಯ್ತು ನಿನ್ನ. ನಿನಗೆ ತಾಳಿ ಕಟ್ಟಿ ಗವರ್ನಮೆಂಟ್ ಸೀಲ್ ಹೊಡೆದಿರೋ ನಾನು ನೋಡ್ತೀನಿ. ನೀನ್ ಪಕ್ಕದ ಮನೆಯನ್ನ ಬಂದ್ ನೋಡ್ತೇನೆ ಅಂದಿಂದ. ಯಾವ್ದಿದು ಗೂಟ ಕಿತ್ಕೊಂಡ್ ಬಂದಿರೋ ಕೋಣ? ಲೇ, ನಿನ್ಗೆ ಇದು ನ್ಯಾಯವಾಗಿದ್ದೇನೆ? ಸರಿ ಅನಿಸ್ತಾ ಇದ್ದೇನೆ? ಸ್ವಂತ ಗಂಡನ ಮುಂದೆ ಇಟ್ಕೊಂಡು ಯಾವನ ಬೀದಿಲ್ ಹೋಗೋ ದಾಸಿನ ತಳ್ಕೊಳ್ತಾ ಇದೆಯಲ್ಲೇ ನಿನ್ನ. I had a big problem. ಏನೋ ಬೇರೆಯವ್ರ ಹೆಂಡ್ತಿನ ತಪ್ಕೊಳ್ಳೋದಾ? ಕತ್ತು ಉಳ್ಕೊಂಡ್ಬಿಟ್ಟೈತೆ ಕಣ್ಣ. ಉಳುಕ್ ತಗ್ಸನ ಅಂತ ಕಾಯಂಗಡಿ ಪಾಪಣ್ಣ ಹತ್ರ ಹೋಗಿದ್ನ. ಅವನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟವನೆ. ಬರೋದು 1 ವಾರ ಆಗುತ್ತಂತೆ. ಅದಕ್ಕೆ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟೇನೋ. ಲೇ, ಇನ್ನೊಂದು ಸೆಕೆಂಡ್ ನೀನ್ ಇಲ್ಲಿದ್ರೆ ನನ್ ಮಗನೇ ಮಾದೇಶ್ವರನ್ ಬೆಟ್ಟದ ಮೇಲಿಂದ ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ರ? ನನ್ ಕಾಸ ಅಕ್ಕನ ಮಗ, ನನ್ ಸೋದರಳಿಯ ಕೃಷ್ಣ. ನಮ್ ಅಂಬಾಬವ ನೀನು, ನಮ್ ಕೃಷ್ಣನು ಚಿಕ್ಕ ವಯಸ್ಸಲ್ಲಿ ಅರ್ಗಿಣಿ ಮರ್ಗಿಣಿ ಅರ್ಗಿಣಿ ಆಡ್ದಂಗ ಆಡ್ತಾ ಇದ್ರು. ಏನೋ ದುರಾದೃಷ್ಟ, ಜಾತಕ ಕೂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಆ ಜಾಗಕ್ಕೆ ನೀವ್ ಒಕ್ಕರ್ಸ್ಕೊಂಡ್ರಿ. ಹಂಗಂತವ ನೆಂಟು ಸ್ಥಾನ ಬಿಡಕಾಯ್ತದ? ಕಳ್ ಸಂಬಂಧ ಬಿಡಕಾಯ್ತದ? ಕಾಯಂಗಡಿ ಪಾಪಣ್ಣ ಬಂದು ಇವನ್ ಕುತ್ಕೆ ಉಳುಕ್ ತಿಕ್ಕ ಗಂಟ ಅವನ್ ಇಲ್ಲೇ ಇರ್ತಾನೆ. ಅಂಬೋ ಅವನ್ ಕರ್ಕೊಂಡ್ ಹೋಗವ, ಹೊರ ತುಂಬಾ ಉಣ್ಣಕ್ಕಿಕ್ಕವ, ಅವನ್ ಕೇಳಿದ್ದೆಲ್ಲ ಕೊಡವ. ಕಾಯ್ತತ ಇಲ್ಲಿ ಎಡ್ಕೆಳಕ್ ಬ್ಯಾಟೇನ್ ಬಸಿ ಕೆಲ್ಸ ಅದೇ ನೋಡ್ಕೊಂಡ್ಬಿಟ್ ಬರ್ತೀನಿ. ಈ ನನ್ ಮಗ ಕೃಷ್ಣನ ಹಳೆ ಪಳುವಳಿಕೆನ ಹೆಂಗಾದ್ರೂ ಮಾಡಿ ಯಾರ್ ಜಾಕೆಟ್ ಹೊಲಿತಾ ಇದೀಯಾ? ಇದು ಪಕ್ಕದ ಮನೆ ಬೂವಮ್ಮಂದು. ನಂದು ಒಂದ್ ಜಾಕೆಟ್ ಇದೆ, ಹೊಲ್ಕೊಡ್ತೀಯ ಬಾವಾ? ನಿನ್ನ ಅಳತೆ ನನ್ನ ಹತ್ರನೇ ಇದೆ ಬಿಡು, ಹೊಲ್ಕೊಡ್ತೀನಿ. ಸರಿ ಬಾವಾ. ನನ್ನ ನಾದ್ನಿ ಊರಿಂದ ಬಂದವಳೆ. ಇವಳು ಇಟ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ನನ್ ಮಗ ಈ ಉಳುಕ್ ನನ್ ಮಗನ ಹೆಂಗಾರು ಮಾಡಿ ಒಂದು ವ್ಯವಹಾರ. ಅಂಬಾ, ನಮಸ್ಕಾರ ಕೃಷ್ಣಣ್ಣ, ಬನ್ನಿ ಬನ್ನಿ. ಅಂಬಾ 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 ಮನೇಲಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಣ್ಣ? ಅದು ಕತ್ರಿ ಮೊಂಡಾಗ್ಬಿಟ್ಟಿದೆ. ಅಟ್ಟದ ಮೇಲೆ ಇನ್ನೊಂದು ಕತ್ರಿ ಇದೆ. ಪ್ಲೀಸ್ ಸ್ವಲ್ಪ ತೆಕ್ಕೊಡ್ತೀರಾ? ನೀನೇ ಹತ್ತಿ ತಗೋಬೋದಲ್ಲ. ಜೀವನದಲ್ಲಿ ಎಲ್ಲೂ ಮೇಲ್ ಹತ್ತಕ್ ಹೋಗ್ಬೇಡ ಅಂತ ನಮ್ಮ ಮನೆ ಸ್ವಾಮೀಜಿ ಹೇಳ್ಬಿಟ್ಟವ್ರೆ. ನಾನು ಏನಾರ ಹತ್ರ ಬಿದ್ದು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ತಗೊಳ್ಳಿ ಪ್ಲೀಸ್. ತುಂಬಾ ಥ್ಯಾಂಕ್ಸ್. ಬನ್ನಿ ಬನ್ನಿ ಬನ್ನಿ. ಏನಿಲ್ಲ ಇದೆ. ಬರೋಣ ಬರೋಣ. ಗಟ್ಟಿಯಾಗಿ ಹಿಡ್ಕೊ. ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲ, ಎಡಗಡೆ ಒಳಕ್ಕೆ ಹಾಕಿ. ಅಳಿಯಂದ್ರೆ ಏನಾಯ್ತು? ಹೋಯ್ತು ಮಾವ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ್ ಆಗೋಯ್ತು. ಏನಾಯ್ತಳಿ ಅಂದ್ರೆ ಏನಾಗೋಯ್ತಾ? ಅಲ್ಲೋಡಲಿ, ಈ ನನ್ ಮಗ ನಮ್ ಕಮಲಿ ಸ್ನಾನ ಮಾಡತ್ತ ಅಟ್ಟದ ಮೇಲೆ ಹತ್ತಿ ಇಣಿಕಿ ನೋಡ್ತಾವನೆ. ಇನ್ನೇನಾಗಬೇಕು? ಏನೋ ಈ ಮಾತು ಸತ್ಯನಾ? ಅವಳು ಸ್ನಾನ ಮಾಡ್ತಾ ಇರೋದು ನಂಗೂ ಗೊತ್ತಿಲ್ಲ ಮಾವ. ನೋಡ್ದಾ, ಅವನೇ ಒಪ್ಕೊಂಡ್ಬಿಟ್ಟ. ಇವನ್ ಮಾತ್ರ ಸುಮ್ನೆ ಬಿಡ್ಬಾರ್ದು. ಕಿಸ್ನಿಂಗೆ ಇವನ್ ಕೊಟ್ಟು ಮದುವೆ ಮಾಡ್ಬೇಕು. ನನ್ ಕತ್ ಸರಿ ಆಯ್ತು. ಅಂಬಾಭವಾನಿನೇ ಅವನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಋಣ ಸಂಬಂಧ ಇರ್ಲಿಲ್ಲ, ಆಗ್ಲಿಲ್ಲ. ಇವಳಾದ್ರೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನಂದ್ರೆ ಅಳಿಯದ್ರೆ? ಈ ಮನೆಗೆ ಸೀನಿಯರ್ ಅಳಿಯ ನಾನು. ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆಲ್ ಮಲ್ಕೊಳ. ಜಾಸ್ತಿ ಮಾತಾಯ್ತು ನಿಂದು. ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ನೀನು ಕೂದ್ಲು ಕಿತ್ತು ಬಾಂಡ್ಲಿ ಮಾಡ್ಬಿಡ್ತೀನಿ. ಚಡ್ಡಿ ಕಿತ್ತು ರೋಡಿಗೆ ಎಸ್ತಿ ಬಿಡ್ತೀನಿ. ಇನ್ನು ಒಳ್ಳೇದಾಯ್ತು. ಇರೋದಿಬ್ರು ಅಳಿ ಅಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕ ಪಕ್ಕದಲ್ಲಿ ಏನ್ ತಿಳ್ಕೊಂಡರು? ಏನ್ ಸಮಾಚಾರ?
ಏನ್ ಮಾವ ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲಗ್ತಾ ಇದ್ದವನ್ ಯಾವನು? ನೀವೇ. ನಾನ್ ತಾನೆ. ಆ. ಮತ್ತ್ ಈ ನನ್ ಮಗ ಉಳುಕ್ ನನ್ ಮಗ. ಬಂದ್ಬಿಟ್ಟು ನನಗ್ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ ಆ? ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ. ಮತ್ತೆ ನಾವು ತಾನೇ ಮಲಗ್ಬೇಕು. ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಏ ಹಳೆ ಅಳಿಯ ಊರ್ ತೊಳೆಯ ಹೋಗ ಆ ಊರ್ ಬಿಟ್ಟು ಜಾಸ್ತಿ ಮಾತಾಡ್ಬೇಡ. ನೀನ್ ಜಾಸ್ತಿ ಮಾತಾಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದೀರಲ್ಲ, ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು, ಇಬ್ರು ಎರಡು ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗಿದ್ದಂಗೆ ನಾನೊಂದ್ ತೀರ್ಮಾನ ಹೇಳ್ತೀನಿ, ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡಳಿಯ ಅದು ನಿಂದು. ಹೆಂಗೆ? ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡ್ ಗೊರಕೆ ಹೊಡಿಯಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಏಯ್, ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದು ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏಯ್, ಏನು? ಈಗ ನಮ್ ಶಿಫ್ಟ್ ಔಟ್. ಗೆಟ್ ಔಟ್. ಏ ಹೋಗ್ತೀನಿ ಹೋಗಲೇ. ಅದಂಗ್ ನಿನ್ ಮಾಡ್ಕೊತೆ, ನಾನ್ ಹೋಗ್ತೀನಿ ಹೋಗ. ನೀನೇನೆ ಗೊತ್ತಾಗಲ್ವ? ಮೊತ್ತ ಯಾರು ಇಲ್ಲ. ನಾನು ನೀನು ಇಲ್ಲಿ ಎಲ್ಲ ಡುಮು ಡುಮು ಡುಮು. ನಮ್ಮ ಮಾವನ್ಗೆ ಏನಾದ್ರು ತಗೊಂಡು ಹೊಡೆದಾಕ್ಬಿಡ್ಬೇಕು. ಅವ್ನ್ ಮಾತ್ರ 6ರಿಂದ 12, ನಮಗೆ ದೆವ್ವಗಳು ಸಂಸಾರ ಮಾಡೋ ಟೈಮಲ್ಲಿ ನಾವು ಮಲ್ಕೊಂಡು ಏನ್ ಮಾಡ್ಬೇಕು? ನಿದ್ರೆ ಮಾಡ್ಬೇಕು. ಅಯ್ಯೋ, ಈ ಟೈಮ್ ಬೇರೆ ಓಡ್ತಾ ಇಲ್ವೇ? ಒಂದ್ ಕೆಲಸ ಮಾಡೋಣ, ಟೈಮೇ ಶಿಫ್ಟ್ ಮಾಡ್ಬಿಡೋಣ. ಸೆಕೆಂಡ್ ಶಿಫ್ಟ್ ನನ್ ಮಗನೇ, ಇನ್ನೂ 2 ಗಂಟೆ ಟೈಮ್ ಇದೆ. ಯಾಕ ಬಾಗಿಲು ಬಡಿತಾ ಇದ್ಯಾ? ನಿನ್ಗೆ 2 ಗಂಟೆ ಎಕ್ಸ್ಟ್ರಾ ಕೊಟ್ರು ನೀನ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ತೆಗೆಲೆ ಕರಡಿ ತಲೆ ನನ್ ಮಗನೇ. ಬಾರಲೇ ಬಾರ. ಯಾಕೋ ನಮ್ ಶಿಫ್ಟ್ ಇನ್ನೂ ಮುಗ್ದಿಲ್ಲ, ಯಾಕ ಬಾಗಿಲು ಬಡಿದ್ಯಾ? ಶಿಫ್ಟ್ ಇನ್ನು ಮುಗ್ದಿಲ್ವಾ? ಹಲೋ, ಪ್ಲೀಸ್ ಕಮ್ ದಿಸ್ ಸೈಡ್. ಏನು? ಸಿ ದ ಟೈಮ್. 12 ಗಂಟೆನಾ? ನಾನ್ ಇನ್ನು ಈಗ ಒಳಗಡೆ ಹೋಗಾಗ 10 ಗಂಟೆ ಹೊಡೆದಿತ್ತು. ನಿನ್ ರಬ್ಬರ್ ತರ ಎಳಿತಾ ಇದ್ರೆ 12 ಆಗತ್ತೆ, 1 ಆಗತ್ತೆ. ನಡೆಯಲಿ ಆಚೆಗೆ ನಡೆಯ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಪಿಟಿಲ್ ಕೊಯ್ಬೇಡ, ಹೋಗ ಆಚೆ. ನಮ್ ಟೈಮ್ ಇನ್ನೂ ಮುಗ್ದಿಲ್ಲ. ಬಜಾಜ್ ಬಿಡ್ತೀನಿ. ಮೋಸ ನಡೆದಿದೆ. 12 ಗಂಟೆ ಆಯ್ತು. 10 ಗಂಟೆ ಕಣ. 12 10 ಗಂಟೆ. ಗಲಾಟೆ ಗಲಾಟೆ ಏನಿಲ್ಲ ಮಾವ, ಗಲಾಟೆ ಏನಿಲ್ಲ. ಅಲ್ಲಿ ನೋಡು ಟೈಮ್ ಎಷ್ಟು ಅಂತ. ಟೈಮ್ ನೋಡಲ್ಲಿ 12 ಆಯ್ತು. 12 ಆಯ್ತು ತಾನೆ? ಹೌದು. ಮುಚ್ಕೊಂಡು ಆಚೆ ಹೋಗಿ ಕೇಳು. ಇಲ್ಲ ಮಾವ, ನಾನ್ ಇನ್ನು ಈಗ ಒಳಗಡೆ ಹೋಗಾಗ 10 ಗಂಟೆ ಆಗಿತ್ತು. ಅಷ್ಟು ಬೇಗ 12 ಗಂಟೆ ಹೆಂಗಾಯ್ತು? ಅಯ್ಯೋ, ಇಲ್ಲಿ 12 ಗಂಟೆ ತೋರಿಸ್ತಾ ಇತ್ತಲ್ಲ ಕೃಷ್ಣ. ತೋರಿಸ್ತಾ ಇದ್ದಾನೆ. ಸರಿ ಆಚೆ. ಹೋಗಿ ಆಚೆ. ಲೇ ಬೇಗ ಬಾರೆ, ಈಗಲೇ 3 ವರ್ಷ ವೇಸ್ಟ್ ಆಗಿದೆ. ಮಗು ಬರೀ ಎತ್ಕೊಡ್ಬೇಕು. ಅಯ್ಯೋ ಕರ್ಮ, ಏನ್ ಎತ್ಕೊಡ್ತೀರೋ ಏನ್ ಕತೆನೋ. ಶಿಫ್ಟ್ ಡಿವೈಡ್ ಮಾಡ್ದಾಗ್ಲಿಂದ ಬರೀ ಜಗಳನೇ ಆಗೋಯ್ತು. ಈ ಮಾವನ್ನ ತಾತನೇ ಯಾವಾಗ ಮಾಡ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ನಮ್ ಭಾವ ಎಷ್ಟೊಳ್ಳೆಯವರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳ ನನ್ನ ಮಗ. ಅವನೇನೆ ಬಿಟ್ಕೊಡೋದು, ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೇ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲೇ. ಅಯ್ಯೋ ನಿನ್ನೆ ನಿನ್ನಿವತ್ತಲೇ. ಬಾರಲೇ ಬಾರ ಆಚೆಗೆ. ಏನು ಏನೋ ನಿಂದು? ಫುಲ್ ಟೈಮ್ ಮಂಚ ನಮ್ದೇ ಆಗಿರೋ ಏನೋ ನಿಂದು ಡಿಸ್ಟರ್ಬೆನ್ಸ್? ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರ ಹತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ನಿನ್ ಸ್ವಲ್ಪ ಓವರ್ ಆಯ್ತು. ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ. ಕೂದಲು ಬಳಸಿ ಬೋರ್ಡ್ ಮಾಡ್ಬಿಡ್ತೀನಿ. ಬಾಗಿಲು ತೆಗೀರಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದು ಆಗ್ಲೇಬೇಕು. ಬಾರಲೇ ಅಯ್ಯಪ್ಪ. ದೂರ ದೂರ ಆಚೆ. ಮಾವ
ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ, ಏನ್ ಸಮಾಚಾರ? ಇನ್ನೇನ್ ಮಾವ ಸುಳ್ಳು ಶಾಸ್ತ್ರ ಹೇಳ್ಬಿಟ್ಟು ನನ್ಗೆ ಮೋಸ ಮಾಡ್ತಾವ್ ನೀನು. ನೋಡು ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಏಯ್ ನೀನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಆಗ್ತದೆ. ಬೇಡ ನೋಡು. ನಿನ್ ತಲೆ ಬೋಳ್ಸ್ಬೇಕಾಗಿತ್ತು ನೋಡು ಮೇಲೆ. ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ ಮೂರ್ಖಾಸ್ಕು ಬೆಲೆ ಇಲ್ದಲೇ ಇರು ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಏಯ್ ಜಾಗ ಖಾಲಿ ಮಾಡಿ. Come on, darling. Hey, Robbers, don't disturb me. ಬಾರೆ ಬಾರೆ ರಂಗಮಂಚಕ್ಕೆ